हेलो फ्रेंड्स, वेलकम टू मೈ ಚಾನೆಲ್। ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕನ್ನ ತೋರಿಸ್ತಾ ಇದ್ದೀನಿ। ಈ ಒಂದು ಮೈಸೂರು ಪಾಕನ್ನ ನಮ್ಮ ಅತ್ತೆಯವರಾದ ಶಿವಮ್ಮ ಮತ್ತು ಮಾವರಾದ ಹಾಲೇಶಿ ಅವರು ಮಾಡ್ತಾ ಇದ್ದಾರೆ। ಮನೆಯಲ್ಲಿ ಇರುವಂತ ಸಾಮಾನುಗಳನ್ನ ಉಪಯೋಗಿಸಿ ಈಸಿಯಾಗಿ ಮೈಸೂರು ಪಾಕನ್ನ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ। ಮೈಸೂರು ಪಾಕ್ ಮಾಡಲಿಕ್ಕೆ ಮೊದಲನೇದಾಗಿ 1 ಕಪ್ ಕಡಲೆ ಇಡಬೇಕು। ಲೋ ಫ್ಲೇಮಲ್ಲಿ ಇದನ್ನ ಮಾಡಬೇಕು। ಹಸಿ ವಾಸನೆ ಹೋಗೋದಕ್ಕೆ ಕಡಲೆ ಹಿಟ್ಟನ್ನು ಹುರಿದುಕೊಳ್ಳಬೇಕು। 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ತಗೊಳ್ಬೇಕು। ಸಕ್ಕರೆಯನ್ನು ಮಿಕ್ಸರ್ ಮಾಡ್ಕೊಳ್ತಾ ಇದ್ದಾರೆ। ಮಿಕ್ಸರ್ ಜಾರಿಗೆ ಏಲಕ್ಕಿ ಹಾಕ್ಕೊಂಡು ನಮ್ಮ ಅತ್ತೆ ಮಿಕ್ಸರ್ ಮಾಡ್ತಾ ಇದ್ದಾರೆ। ಈ ಕಡೆ ನಮ್ಮ ಮಾವ ಕಡಲೆ ಹಿಟ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಳ್ತಾ ಇದ್ದಾರೆ। ಕಡಲೆ ಹಿಟ್ಟು ಹುರ್ಕೊಂಡಾಗಿದೆ। ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದಾರೆ। ಈಗ ಒಂದು ದೊಡ್ಡ ಬಾಣಲೆ ತಗೊಳ್ಬೇಕು। ದಪ್ಪ ಬಾಣಲೆ ತಗೊಂಡ್ರೆ ಮೈಸೂರು ಪಾಕ್ ಹೊತ್ತಲ್ಲ। ಈಗ ಇದಕ್ಕೆ ಸಕ್ಕರೆ ಪೌಡರ್ ಮತ್ತು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಸಕ್ಕರೆ ಕರಗುವವರೆಗೂ ಇದನ್ನು ಕುದಿಸ್ಕೊಳ್ಬೇಕು। ಹುರಿದ ಕಡಲೆ ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡು ಗಂಟು ಇಲ್ಲದಂಗೆ ಇದನ್ನು ಕಲಿಸ್ಕೊಂಡು ಇಟ್ಕೊಳ್ಬೇಕು। 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಎಣ್ಣೆ ತಗೊಳ್ಬೇಕು। ಎಣ್ಣೆ ಇಲ್ಲಾಂದರೆ ನೀವು ತುಪ್ಪ ಕೂಡ ಉಪಯೋಗಿಸ್ಬೋದು। 2 ಕಪ್ ಎಣ್ಣೆಯಲ್ಲಿ ಈ ಒಂದು ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಳ್ಬೇಕು। ಉಳಿದ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳಿ। ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗಂಟು ಇಲ್ಲಾರ್ದಂಗೆ ಇದನ್ನು ಕಲಿಸ್ಕೊಂಡು ಇಟ್ಕೊಳ್ಬೇಕು। ಈಗ ಸಕ್ಕರೆ ಎಲ್ಲ ಕರಗಿದೆ। ಇದನ್ನ ಒಂದಳೆ ಪಾಕ ಬರುವವರೆಗೆ ಇದನ್ನ ಕುದಿಸ್ಕೋಬೇಕು। ಒಂದಳೆ ಪಾಕ ಬಂದಿದೆ। ಈಗ ಇದಕ್ಕೆ ಕಡಲೆ ಹಿಟ್ಟು ಮಿಶ್ರಣ ಹಾಕೋಣ। ಕಡಲೆ ಹಿಟ್ಟು ಮಿಶ್ರಣ ಹಾಕ್ಕೊಳ್ತಾ ಇನ್ನೊಂದು ಕೈಯಿಂದ ಇದನ್ನ ಮಿಕ್ಸ್ ಮಾಡ್ತಾ ಹೋಗ್ತಾ ಇರಬೇಕು। ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು। ಈ ಒಂದು ಕಡಲೆ ಹಿಟ್ಟು ಮಿಶ್ರಣವನ್ನು 5 ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು। ಇನ್ನೊಂದು ಒಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಳ್ಬೇಕು। ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕೈ ಆಡಿಸ್ಬೇಕು। ಈಗ ಕಾದ ಎಣ್ಣೆಯನ್ನು ಹಾಕಬೇಕು। ಕಾದ ಎಣ್ಣೆಯನ್ನು ಖಾಲಿ ಆಗೋವರೆಗೂ ಇದನ್ನ ಹಾಕ್ತಾ ಹೋಗಬೇಕು। ಕಾದ ಎಣ್ಣೆ ಖಾಲಿಯಾಗಿದೆ। ಈಗ ಇದನ್ನು 5 ರಿಂದ 8 ನಿಮಿಷ ಬೇಯಿಸ್ಕೊಳ್ಬೇಕು। ಗ್ಯಾಸನ್ನು ಸಣ್ಣ ಇಟ್ಕೊಂಡು ಕೈ ಆಡಿಸ್ತಾ ಬೇಯಿಸ್ಕೊಳ್ಬೇಕು। ಈಗ ಮೈಸೂರು ಪಾಕ್ ಆಗ್ತಾ ಬಂದಿದೆ। ಈಗ ಒಂದು ಪ್ಲೇಟ್ ಅಥವಾ ಒಂದು ಕೇಕ್ ಟಿನ್ ತಗೊಂಡು ಅದನ್ನು ತುಪ್ಪ ಸವರಿ ಇಟ್ಕೊಳ್ಬೇಕು। ಈಗ ಹಿಟ್ಟು ತಳ ಬಿಡ್ತಾ ಇದೆ, ಅಂದರೆ ಮೈಸೂರು ಪಾಕ್ ಆಗಿದೆ ಅಂತ ಅರ್ಥ। ಮೈಸೂರು ಪಾಕ್ ರೆಡಿಯಾಗಿದೆ। ಈಗ ಒಂದು ತಟ್ಟೆಗೆ ಹಾಕೊಳ್ಳೋಣ। ತಟ್ಟೆ ಅಥವಾ ಒಂದು ಕೇಕ್ ಟಿನ್ಗೆ ಹಾಕ್ಕೊಳ್ಬೇಕು। ಈ ಥರ ಮಾಡೋದ್ರಿಂದ ಮೈಸೂರು ಪಾಕ್ ಸಮವಾಗಿ ಚೌಕಾಕಾರದಲ್ಲಿ ಬರುತ್ತೆ.
ಒಂದು ಚಾಕು ತಗೊಂಡು ಚಾಕುನ ತುಪ್ಪದಲ್ಲಿ ಸವರ್ಕೊಳ್ಬೇಕು. ಬಿಸಿ ಇದ್ದಾಗ ನಿಮ್ಗೆ ಯಾವ ಆಕಾರ ಬೇಕು ಅದರಲ್ಲಿ ಆ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಮೈಸೂರು ಪಾಕ್ ಆರಿದ ನಂತರ ಕಟ್ ಮಾಡಿದ ಮೈಸೂರು ಪಾಕವನ್ನು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಡಿ. ಮಕ್ಕಳ ಸ್ಕೂಲ್ ರಜಾ ಇದ್ದಾಗ ನಾವು ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ತೇವೆ. ಆವಾಗ ಈ ಒಂದು ಮೈಸೂರು ಪಾಕವನ್ನು ನಮಗೆ ಮಾಡಿಕೊಡ್ತಾರೆ. ನೀವು ನಿಮ್ಮ ಅತ್ತೆ ಮಾವ ಮನೆಗೆ ಹೋದಾಗ ನಿಮಗೆ ಏನು ಮಾಡಿಕೊಡ್ತಾರೆ ಅಂತ ಕಮೆಂಟ್ ಮಾಡಿ ಮತ್ತು ನೀವು ಯಾವ ಊರಿಂದ ನೋಡ್ತಾ ಇದ್ದೀರಿ ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕನ್ನ ತೋರಿಸ್ತಾ ಇದ್ದೀನಿ. ಈ ಮೈಸೂರು ಪಾಕನ್ನ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಅವರಾದ ಶಿವ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದ್ಸರಿ ಆಮೇಲೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕನ್ನ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಮೈಸೂರು ಪಾಕನ್ನ ನಾ ಮಾಡ್ತಾ ಇಲ್ಲ, ನಮ್ಮ ಅತ್ತೆಯವರಾದ ಶಿವಮ್ಮ ಮತ್ತು ಹಾಲೇಶಿ ಅವರು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಇರುವಂತಹ ಸಾಮಾನುಗಳನ್ನ ಉಪಯೋಗಿಸಿ ಈಸಿಯಾಗಿ ಮೈಸೂರು ಪಾಕನ್ನ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ.